ಯಾರಾದರೂ ಕಳ್ಳರಿಂದಲೇ ತಮ್ಮ ಇಡೀ ತೋಟಕ್ಕೆ ನೀರು ಹಾಯಿಸಿಕೊಳ್ಳಲು ಸಾಧ್ಯನಾ? ಇದು ವಿಜಯನಗರ ಸಾಮ್ರಾಜ್ಯದ ಚತುರ ತೆನಾಲಿ ರಾಮನ್ ಕತೆ. ಒಂದು ರಾತ್ರಿ ಅವನ ತೋಟದಲ್ಲಿ ಕಳ್ಳರು ಅಡಗಿಕೊಂಡಿರೋದನ್ನ ಅವನು ಗಮನಿಸಿದ. ಅವರನ್ನ ನೋಡಿ ಹೆದರುವ ಬದಲು ತೆನಾಲಿ ರಾಮ ತನ್ನ ಹೆಂಡತಿಯ ಜೊತೆ ಗಟ್ಟಿಯಾಗಿ ಮಾತನಾಡಲು ಶುರು ಮಾಡಿದ. ನಮ್ಮ ಹತ್ತಿರ ಇರೋ ಬಂಗಾರ ಒಡವೆನೆಲ್ಲ ಒಂದು ದೊಡ್ಡ ಪೆಟ್ಟಿಗೆಯಲ್ಲಿ ಹಾಕಿ ಹಿತ್ತಲಿನಲ್ಲಿರೋ ಬಾವಿಯೊಳಗೆ ಬಚ್ಚಿಡೋಣ ಅಂತ ಜೋರಾಗಿ ಹೇಳಿದ. ಇದನ್ನ ಕೇಳಿಸಿಕೊಂಡ ಕಳ್ಳರು ಖುಷಿಪಟ್ಟರು. ತೆನಾಲಿ ರಾಮ ಬೇಕಂತಲೇ ದೊಡ್ಡ ಪೆಟ್ಟಿಗೆ ತುಂಬಾ ಕಲ್ಲುಗಳನ್ನು ತುಂಬಿಸಿ ಬಾವಿಗೆ ತಳ್ಳಿದ. ಪೆಟ್ಟಿಗೆ ನೀರಿಗೆ ಬೀಳೋ ಸದ್ದು ಕೇಳಿ ಕಳ್ಳರು ಸಂಭ್ರಮಿಸಿದರು. ಆ ಪೆಟ್ಟಿಗೆಯನ್ನ ಹೊರಗೆ ತೆಗಿಬೇಕಾದ್ರೆ ಬಾವಿಯ ನೀರನ್ನೆಲ್ಲ ಖಾಲಿ ಮಾಡ್ಬೇಕು ಅನ್ಕೊಂಡ್ರು. ತಡ ಮಾಡದೆ ಕೊಡಪಾನ ತಗೊಂಡು ಬಾವಿಯಿಂದ ನೀರು ಎತ್ತಿ ಹೊರಗೆ ಸುರಿಯಲು ಆರಂಭಿಸಿದರು. ಆ ನೀರೆಲ್ಲಾ ತೋಟದ ಗಿಡಗಳಿಗೆ ಹರಿಯುತ್ತಿತ್ತು. ಇಡೀ ರಾತ್ರಿ ಕಷ್ಟಪಟ್ಟು ಬಾವಿಯ ನೀರೆಲ್ಲ ಖಾಲಿ ಮಾಡಿದರು. ಕೊನೆಗೆ ಬೆಳಗಾಗುವ ಹೊತ್ತಿಗೆ ಆ ಭಾರವಾದ ಪೆಟ್ಟಿಗೆ ಸಿಕ್ಕೇ ಬಿಟ್ಟಿತು. ಆದರೆ ಪೆಟ್ಟಿಗೆಯ ಮುಚ್ಚಳ ತೆರೆದು ನೋಡಿದ ಕಳ್ಳರಿಗೆ ಶಾಕ್ ಆದಿತ್ತು. ಅದರಲ್ಲಿ ಚಿನ್ನದ ಬದಲು ಬರೀ ಕಲ್ಲುಗಳಿದ್ದವು. ಅಷ್ಟರಲ್ಲಿ ಅಲ್ಲಿಗೆ ಬಂದ ತೆನಾಲಿ ರಾಮ, ನನ್ನ ತೋಟಕ್ಕೆ ರಾತ್ರಿಯಿಡೀ ಉಚಿತವಾಗಿ ನೀರು ಹಾಯಿಸಿದ್ದಕ್ಕೆ ತುಂಬಾ ಧನ್ಯವಾದಗಳು ಎಂದು ನಕ್ಕ. ಬುದ್ಧಿವಂತಿಕೆಯಿಂದ ಎಂಥದ್ದೇ ಅಪಾಯವನ್ನು ನಮಗೆ ಅನುಕೂಲವಾಗಿ ಬಳಸಿಕೊಳ್ಳಬಹುದು. ಹಾಗಾದ್ರೆ